ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು ಎಂದು ಕೋಡಿಮಠ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ತಾಲೂಕಿನ ದೊಡ್ಡಬೇಲಾಳು ಗ್ರಾಮದ ಬಳಿ ಮೈಸೂರಿನ ನಮನ್ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಾಣವಾಗಲಿರುವ ಧ್ಯಾನ ಕೇಂದ್ರ ಸ್ಥಳಕ್ಕೆ ಖಾಸಗಿ ಭೇಟಿ ವೇಳೆ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆಯಾಗಲಿದೆ. ಮುಂದಾಗುವ ಸಮಸ್ಯೆ ಅರಿತು ಈಗಲೇ ಪರಿಹಾರ ಮಾಡಿಕೊಂಡರೆ ಸೂಕ್ತ. ಯುದ್ಧಗಳು ಮುಂದುವರಿಯುತ್ತವೆ. ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತದೆ. ಮುಂದೊಂದು ದಿನ ವಿಶ್ವವೇ ತಿರುಗಿ ನೋಡುವಂತಹ ಆಘಾತ ಭಾರತ ದೇಶಕ್ಕೆ ಕಾದಿದೆ ಎಂದರು. ಮನುಷ್ಯ ಮೌನವಾಗಿದ್ದರೆ ಹೆಚ್ಚು ಜ್ಞಾನ ಸಂಪಾದನೆ ಮಾಡಬಹುದು. ಪ್ರಕೃತಿ ಹಾಗೂ ವೃಕ್ಷಗಳಿಗೆ ತನ್ನದೇ ಆದ ಅಗಾಧ ಶಕ್ತಿ ಇದ್ದು, ಮರಣ ಗೆಲ್ಲುವ ಶಕ್ತಿ ಗಿಡಮೂಲಿಕೆ ಔಷಧಿಗಳಲ್ಲಿದೆ. ಪಂಚತಾರ ವೃಕ್ಷಗಳಲ್ಲಿ ಹೆಚ್ಚು ಆಮ್ಲಜನಕ ಉತ್ಪಾದನೆಯಾಗಲಿದ್ದು, ದೈವ ವೃಕ್ಷಗಳಾಗಲಿವೆ. 84 ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಕಡೆಯದಾಗಿದ್ದು, ಮಾನವನಿಗೆ ಜ್ಞಾನ ಹಾಗೂ ವಿವೇಕ ನೀಡಲಾಗಿದೆ. ಇದನ್ನು ಸನ್ಮಾರ್ಗದಲ್ಲಿ ಬಳಸಿಕೊಂಡಾಗ ಮಾತ್ರ ಮೋಕ್ಷ ಪ್ರಾಪ್ತಿಯಾಗಲಿದೆ. ಧ್ಯಾನ ಕೇಂದ್ರಗಳು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಬೆಳವಣಿಗೆಗೆ ಹೆಚ್ಚು ಸಹಕಾರಿಯಾಗಲಿದ್ದು, ಈ ನಿಟ್ಟಿನಲ್ಲಿ ನಮನ್ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಾಣವಾಗುತ್ತಿರುವ ಧ್ಯಾನ ಕೇಂದ್ರ ಜಗತ್ತಿಗೆ ಪರಿಚಿತವಾಗಿ ಮಾದರಿಯಾಗಲಿದೆ ಎಂದು ಶುಭ ಕೋರಿದರು. ನಮನ್ ಫೌಂಡೇಶನ್ ಅಧ್ಯಕ್ಷೆ ಶೈಲಜಾ ಪ್ರಸಾದ್, ಕಾರ್ಯದರ್ಶಿ ದೀಪ್ತಿ ರಾಜೇಶ್ವರಿ, ಉಪಾಧ್ಯಕ್ಷೆ ಉಪಾಜ್ಞಾನವಳ ನಂದಿಕಾ, ಖಜಾಂಚಿ ಮಂಜುನಾಥ್ ಪಿ ಹೆಗಡೆ, ಸಂಯೋಜಕರಾದ ಐಶ್ವರ್ಯ ಪಿ ಹೆಗಡೆ ಸೇರಿದಂತೆ ಮತ್ತಿತರರಿದ್ದರು. ಗಿಡ ಇಡ್ತಾರಂತೆ, ಗಿಡ ಮುಟ್ಟಬೇಡಿ. ಒಂಚೂರು ಮುಂದೆ ಕರ್ಕೊಬಾರ ಇಲ್ಲಿಂದ ತೋರಿಸ್ಕೊಡಪ್ಪ. ಅದೇ ಏನು ಧ್ಯಾನ ಅಂದ್ರೆ ಏನು ಅಂದ್ರೆ ಮೌನವೇ ಒಂದು ಭಾಷೆ. ಮನುಷ್ಯ ಮೌನವಾಗಿದ್ದರೆ ಹೇಗೆ ಪ್ರತಿ ತರಂಗಗಳು ಇದ್ದಾವೆ. ಆ ಮೌನದಿಂದ ಅವನು ಓದ್ತಾ ಹೋಗ್ತಾನೆ. ಮನುಷ್ಯ ಬಹಳ ಜ್ಞಾನವನ್ನು ಸಂಪಾದಿಸ್ತಾನೆ. ಅಂತಹ ಜ್ಞಾನ ಎಲ್ಲಿಂದ ಬಂತಪ್ಪ ಅಂದ್ರೆ ಪ್ರಕೃತಿಯಿಂದ ಬಂತು. ಅಲ್ಲಿ ಯೋಗಿಗಳು ಮುನಿಗಳು ಕೋಟ್ಯಾಂತರ ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಅದನ್ನು ಧ್ಯಾನದಿಂದ ಗ್ರಹಿಸಬಹುದು, ಜಗತ್ತನ್ನು ನೋಡ್ಬೋದು. ಹಾಗಾಗಿ ಈ ವೃಕ್ಷಗಳು ಎಲ್ಲ ಇದ್ದಾವಲ್ಲ, ಧ್ಯಾನ ಕೇಂದ್ರ ಬಹಳ ಮನುಷ್ಯನ ಉಪಯುಕ್ತವಾಗಿರ್ತಕ್ಕಂಥದ್ದು. ಮಾನವ ಜನ್ಮ ಹುಟ್ಟಿದ ಮೇಲೆ ಧ್ಯಾನ ಮಾಡಬೇಕು, ಧರ್ಮ ಮಾಡಬೇಕು, ವೃಕ್ಷಗಳನ್ನು ತಿಳ್ಕೋಬೇಕು, ಜೀವ ತಿಳ್ಕೋಬೇಕು, ಭಾವನೆ ತಿಳ್ಕೋಬೇಕು, ಬದುಕು ತಿಳ್ಕೋಬೇಕು, ಮರಣವನ್ನು ಗೆಲ್ಲಬೇಕು. ಮರಣವನ್ನು ಗೆಲ್ಲುವಂಥ ಶಕ್ತಿ, ಆರೋಗ್ಯವನ್ನು ಸ್ಥಿರವಾಗಿರುವ ಶಕ್ತಿ ಗಿಡಮೂಲಿಕೆಯಲ್ಲಿರುತ್ತೆ, ವೃಕ್ಷದಲ್ಲಿರುತ್ತೆ. ಈ ಪಂಚತಾರ ವೃಕ್ಷಗಳು ಅಂತ ಕರೀತಾರೆ. ಅಶ್ವತ್ಥ ಮರ, ಮಾವಿನ ಮರ, ಬೇವಿನ ಮರ, ಬಿಲ್ಲುಪತ್ರೆ ಮರ, ಈ ಕೆಲವು ಮರಗಳು ಪಂಚತಾರ ವೃಕ್ಷಗಳು ಅಂತ. ದಿನದ 24 ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತಾರೆ. ಇನ್ನೆಲ್ಲ ವೃಕ್ಷಗಳು ರಾತ್ರಿ ಹೊತ್ತು ಇಂಗಾಲ ಡೈಆಕ್ಸೈಡ್ ಕೊಡ್ತವೆ, ಬೆಳಗಡೆ ಆಕ್ಸಿಜನ್ ಕೊಡ್ತವೆ. ಹಾಗಾಗಿ ಇಂತಹ ವೃಕ್ಷಗಳು ದೈವ ವೃಕ್ಷಗಳು ಅಂತ ಕರೀತಾರೆ ಮನುಷ್ಯರು. ಹಾಗಾಗಿ ಇವತ್ತು ದೈವ ವೃಕ್ಷಗಳನ್ನು, ನಕ್ಷತ್ರ ವೃಕ್ಷಗಳನ್ನು, ರಾಶಿ ವೃಕ್ಷಗಳನ್ನು ಹಾಕಿ ಮನುಕುಲವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇದು ಭಾಳ ಅತ್ಯಂತ ಸಂತೋಷ, ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇದು ಬೆಳೀಬೇಕು, ಎತ್ತರಕ್ಕೆ ಹೋಗಬೇಕು, ಜಗತ್ತೇ ಬಂದು ನೋಡಬೇಕಿಲ್ಲಿ. ಅಂತಹ ಕೇಂದ್ರ ಆಗಬೇಕು, ಆಗ್ತದೆ ಅಂತೇಳಿ ನಿಮ್ಮ ಶ್ರಮಕ್ಕೆ ಭಗವಂತ ಫಲ ಕೊಡಲಿ, ಕೊಡ್ತಾನೆ ಅಂತೇಳಿ ಅವರಿಸಿ ಆಶಿಸ್ತಾ ಇದ್ದಾರೆ.